ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಕೃಷ್ಣನು ತತ್ವೋಪದೇಶವನ್ನು ಮುಗಿಸಿ ದ್ವಾರಕೆಗೆ ಹೊರಡಲು ಅಪೇಕ್ಷಿಸಿದುದು, ಅರ್ಜುನನು ಧರ್ಮರಾಜನಿಂದ ಅನುಮತಿ ಪಡೆದು ಹೋಗುವಂತೆ ಹೇಳಿದುದು ಎಂಬ 51ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಯುದ್ಧದ ಸಮಯದಲ್ಲಿ ಹೇಳಿದ ಭಗವದ್ಗೀತೆಯನ್ನು ಸಂಕ್ಷೇಪಿಸಿ ಕಥೆಯ ಮೂಲಕವಾಗಿ ಅದನ್ನೇ ಪುನಃ ಅನುಗೀತೆ ಎಂಬ ಹೆಸರಿನಿಂದ ಹೇಳುತ್ತಾ ಮುಂದುವರೆದು ಹೇಳುತ್ತಿರುವನು. ಈ ಪಂಚಭೂತಗಳಿಗೂ ಮನಸ್ಸೇ ನಿಯಾಮಕವು, ಭೂತಗಳ ಸೃಷ್ಟಿ ಸಂಹಾರಗಳಿಗೂ ಮನವೇ ಕಾರಣವು. ಮನಸ್ಸು ಯಾವಾಗಲೂ ಮಹಾಭೂತಗಳಿಗೆ ಅಧಿಷ್ಠಾತೃವಾಗಿಯೂ ಅದೇ ಜೀವನಾಗಿಯೂ ಇರುವುದು. ಅದರ ಮೇಲ್ಮೆಯನ್ನು ಬುದ್ಧಿಯು ತಿಳಿಸುವುದು. ಸಾರಥಿಯು ಒಳ್ಳೆಯ ಕುದುರೆಗಳನ್ನು ನಡೆಸುವಂತೆ ಮನಸ್ಸು ಇಂದ್ರಿಯಗಳನ್ನು ನಡೆಸುವುದು. ಯಾವಾಗಲೂ ಕ್ಷೇತ್ರಜ್ಞನಲ್ಲಿ ಇಂದ್ರಿಯಗಳು, ಮನಸ್ಸು, ಬುದ್ಧಿಯು ಸೇರಿರುವವು. ಶರೀರಾಭಿಮಾನಿಯಾದ ಜೀವನು ಇಂದ್ರಿಯಗಳೆಂಬ ದೊಡ್ಡ ಕುದುರೆಗಳಿಂದ ಕೂಡಿ ಬುದ್ಧಿ ಎಂಬ ಸಾರಥಿಯಿಂದ ನಡೆಸಲ್ಪಡುವ ಶರೀರವೆಂಬ ರಥದಲ್ಲಿ ಕುಳಿತು ನಾನಾ ಕಡೆಗೆ ಅಲೆಯುವನು. ಇಂದ್ರಿಯಗಳೆಂಬ ಕುದುರೆಗಳಿಂದಲೂ ಮನಸ್ಸೆಂಬ ಸಾರಥಿಯಿಂದಲೂ ಬುದ್ಧಿ ಎಂಬ ಚಾಟಿಯಿಂದಲೂ ಕೂಡಿದ ಶರೀರವೆಂಬ ರಥವು ಮಹತ್ತಾಗಿಯೂ ಬ್ರಹ್ಮಮಯವಾಗಿಯೂ ಇರುವುದೆಂದು ಯಾವ ಪ್ರಾಜ್ಞನೋ ತಿಳಿಯುವನೋ ಆತನು ಯಾವ ಸ್ಥಿತಿಯಲ್ಲಿಯೂ ಮೋಹಕ್ಕೆ ಈಡಾಗುವುದಿಲ್ಲ. ಅವ್ಯಕ್ತದಿಂದ ಆರಂಭಿಸಿ ವಿಶೇಷದವರೆಗಿನ ಚರಾಚರಗಳಿಂದ ತುಂಬಿ ಸೂರ್ಯ ಚಂದ್ರರ ಕಾಂತಿಯಿಂದ ಬೆಳಗುತ್ತಾ ಗ್ರಹ ನಕ್ಷತ್ರಗಳಿಂದಲೂ ನದಿಗಳ ಮತ್ತು ಪರ್ವತಗಳ ಸಮುದಾಯಗಳಿಂದಲೂ ಎಲ್ಲ ಕಡೆಗಳಲ್ಲಿಯೂ ಅಲಂಕೃತವಾಗಿ ವಿವಿಧ ಜಲಾಶಯಗಳಿಂದ ಕೂಡಿ ಎಲ್ಲ ಪ್ರಾಣಿಗಳಿಗೆ ಜೀವನಾಧಾರವೂ ಆದ ಬ್ರಹ್ಮಾತ್ಮಕವಾದ ವನದಲ್ಲಿ ಕ್ಷೇತ್ರಜ್ಞನು ಸಂಚರಿಸುತ್ತಿರುವನು. ಆತ್ಮವು ನಿತ್ಯವಾದುದು. ಲೋಕದಲ್ಲಿರುವ ಸ್ಥಾವರ ಜಂಗಮಗಳಾದ ಪ್ರಾಣಿಗಳೆಲ್ಲ ಮೊದಲು ಸಾಯುವವು, ಆಮೇಲೆ ಭೂತಗಣಗಳು ಲಯಿಸುವವು. ಇದೇ ಪಂಚಭೂತಗಳ ಉಚ್ಛ್ರಾಯ ದಶೆ. ದೇವತೆಗಳು, ಗಂಧರ್ವರು, ಮನುಷ್ಯರು, ಪಿಶಾಚರು, ಅಸುರರು, ರಾಕ್ಷಸರು ಇವರೆಲ್ಲರೂ ಸ್ವಭಾವದಿಂದಲೇ ಹುಟ್ಟುವರು. ಇವರು ಯಾಗಾದಿ ಕರ್ಮಗಳಿಂದಲೂ ಬ್ರಹ್ಮ ಮೊದಲಾದ ಕಾರಣಗಳಿಂದಲೂ ಉಂಟಾಗುವವರಲ್ಲ. ಈ ಲೋಕದಲ್ಲಿ ಎಲ್ಲವನ್ನೂ ಪಡೆಯುವ ಸೃಷ್ಟಿಕರ್ತರಾದ ಮರೀಚಿ ಮೊದಲಾದ ಬ್ರಾಹ್ಮಣರು ಸೃಷ್ಟಿ ಕಾರ್ಯಕ್ಕಾಗಿ ಅಡಿಗಡಿಗೆ ಜನಿಸುವರು. ಪಂಚಮಹಾಭೂತಗಳಿಂದ ಜನಿಸಿದ ಇವರು ಸಮುದ್ರದಲ್ಲಿ ಹುಟ್ಟಿದ ಅಲೆಗಳು ಸಮುದ್ರದಲ್ಲಿಯೇ ಅಡಗುವಂತೆ ಆ ಭೂತಗಳಲ್ಲಿಯೇ ಕ್ಲುಪ್ತ ಕಾಲದಲ್ಲಿ ಲಯಿಸುವರು. ಲೋಕಗಳನ್ನು ಪಡೆಯುವ ಈ ಭೂತಗಳಿಗಿಂತಲೂ ಮಹಾಭೂತಗಳು ಮೇಲಾದವು. ಮುಕ್ತನು ಈ ಪಂಚಮಹಾಭೂತಗಳಿಗಿಂತಲೂ ಉತ್ತಮವಾದ ಗತಿಯನ್ನು ಪಡೆಯುವನು. ಸೃಷ್ಟಿಕರ್ತನಾದ ಬ್ರಹ್ಮನು ಇವೆಲ್ಲವನ್ನು ತಪಸ್ಸಿನಿಂದಲೇ ಸೃಷ್ಟಿಸಿದನು. ಹಾಗೆಯೇ ಋಷಿಗಳು ತಪಸ್ಸಿನಿಂದ ದೇವತೆಗಳನ್ನು ಸೇರಿದರು. ಸಂಕಲ್ಪ ಕ್ರಮದಿಂದ ಗಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಸಮಾಧಿಯುಳ್ಳ ಸಿದ್ಧರು ತಮ್ಮ ತಪೋಬಲದಿಂದಲೇ 3 ಲೋಕಗಳನ್ನು ಕಾಣಬಲ್ಲರು. ವ್ಯಾಧಿ ನಿವಾರಕವಾದ ಔಷಧಗಳು, ನಾನಾ ವಿದ್ಯೆಗಳು ತಪಸ್ಸಿನಿಂದಲೇ ಸಿದ್ಧಿಸುವವು. ತಪಸ್ಸೇ ಮುಖ್ಯ ಸಾಧನವು. ದುಸ್ಸಾಧ್ಯವು, ದುರವಗಾಹವು, ನಿರಾಕರಿಸಲು ಅಥವಾ ನಿವಾರಿಸಲು ಅಸಾಧ್ಯವೂ ಆದುದನ್ನೆಲ್ಲ ತಪಸ್ಸಿನಿಂದ ಸಾಧಿಸಬಹುದು. ತಪೋಬಲವನ್ನು ಯಾರೂ ಮೀರಲಾರರು. ಮದ್ಯಪಾನ, ಬ್ರಹ್ಮಹತ್ಯೆ, ಸ್ಥೇಯ ಅಂದರೆ ಕಳ್ಳತನ, ಭ್ರೂಣಹತ್ಯೆ, ಗುರುದಾರ ಪರಿಗ್ರಹವೆಂಬಿ ಪಂಚಮಹಾಪಾತಕಗಳಿಗೂ ತಪಸ್ಸಿನಿಂದಲೇ ವಿಮೋಚನೆಯುಂಟು. ಮನುಷ್ಯರಿಗೂ, ಪಿತೃಗಳಿಗೂ, ದೇವತೆಗಳಿಗೂ, ಪಶು ಮೃಗಾದಿಗಳಿಗೂ, ಪಕ್ಷಿಗಳಿಗೂ, ಇತರ ಸ್ಥಾವರ ಜಂಗಮಗಳಾದ ಪ್ರಾಣಿಗಳಿಗೂ ತಪಸ್ಸೇ ಪ್ರಧಾನವು. ಎಲ್ಲರೂ ತಪಸ್ಸಿನಿಂದಲೇ ಸಿದ್ಧಿ ಹೊಂದುವರು. ದೇವತೆಗಳೂ ಕೂಡ ತಪಸ್ಸಿನಿಂದಲೇ ಮಹಾಭಾಗ್ಯಗಳನ್ನು ಪಡೆದು ಸ್ವರ್ಗವನ್ನು ಸೇರಿರುವರು. ಫಲಾಪೇಕ್ಷೆಯನ್ನಿಟ್ಟು ಅಹಂಕಾರದಿಂದ ಮೇಲೆ ಮೇಲೆ ಕರ್ಮಗಳನ್ನು ಮಾಡಿದವರು ಬ್ರಹ್ಮದೇವನ ಸಮೀಪದಲ್ಲಿ ಸೇರಿರುವರು. ಅಹಂಕಾರ ಮಮಕಾರಗಳನ್ನು ಬಿಟ್ಟು ಶುದ್ಧವಾದ ಧ್ಯಾನಯೋಗವನ್ನು ಹಿಡಿದವರು ಅದಕ್ಕೂ ಮೇಲಾದ ಉತ್ತಮ ಲೋಕವನ್ನು ಪಡೆಯುವರು. ಯಾವಾಗಲೂ ಆ ಜ್ಞಾನಯೋಗವನ್ನು ಹಿಡಿದು ನಿರ್ಮಲ ಬುದ್ಧಿಯುಳ್ಳವರು, ಆತ್ಮಜ್ಞರು ಆದ ಪುರುಷರು ಸರ್ವ ಸುಖ ಸಂಚಯ ರೂಪವಾದ ಅವ್ಯಕ್ತವನ್ನು ಅಂದರೆ ಪೂರ್ಣಾನಂದವನ್ನು ಪಡೆಯುವರು. ಆ ಅವ್ಯಕ್ತದಿಂದಲೇ ಉಂಟಾದವನು ರಜಸ್ತಮೋ ಗುಣಗಳಿಂದ ಬಿಡುಗಡೆ ಹೊಂದಿ ಕೇವಲ ಸತ್ವವನ್ನೇ ಹಿಡಿದು ತಿರುಗಿ ಆ ಅವ್ಯಕ್ತದಲ್ಲಿಯೇ ಸೇರುವನು. ಎಲ್ಲ ಪಾಪಗಳಿಂದಲೂ ವಿಮೋಚನೆ ಹೊಂದಿದವನು, ಶುದ್ಧನು, ಸಕಲವನ್ನು ಬಿಟ್ಟವನು ಕ್ಷೇತ್ರಜ್ಞನೆನಿಸುವನು. ಇದನ್ನು ತಿಳಿದಾತನೇ ವೇದವಿತ್ತೆನಿಸುವನು.
ಮುನಿಯಾದವನು ಮನಸ್ಸನ್ನು ಸಂಕಲ್ಪಗಳಿಂದ ತಿರುಗಿಸಿ ಜಿತೇಂದ್ರಿಯನಾಗಿರಬೇಕು. ಹಾಗಿಲ್ಲದೆ ಯಾವನು ಯಾವುದನ್ನು ಧ್ಯಾನ ಮಾಡುವನೋ ಆತನು ಅದರಂತೆಯೇ ಆಗುವನು. ಇದು ಸನಾತನ ರಹಸ್ಯವು. ಅವ್ಯಕ್ತದಿಂದ ಆರಂಭಿಸಿ ವಿಶೇಷದವರೆಗೂ ಇರುವುದೆಲ್ಲ ಅವಿದ್ಯೆಯಿಂದ ಏರ್ಪಟ್ಟುದೆಂದೇ ಹೇಳಲ್ಪಟ್ಟಿದೆ. ಇದೇ ರೀತಿಯಲ್ಲಿ ಜ್ಞಾನಮೋ ಗುಣಗಳಿಂದ ಏರ್ಪಡುವುದು. ಮಮ ಎಂಬ 2 ಅಕ್ಷರಗಳು ಸಂಸಾರಕ್ಕೆ ಕಾರಣವು. ನ ಮಮ ಇದು ನನ್ನದಲ್ಲ ಎಂಬ 3 ಅಕ್ಷರಗಳು ಶಾಶ್ವತವಾದ. ಮಮ ಎಂಬ 2 ಅಕ್ಷರಗಳು ಸಂಸಾರಕ್ಕೆ ಕಾರಣವಾದರೆ ನ ಮಮ ಎಂಬ 3 ಅಕ್ಷರಗಳು ಶಾಶ್ವತವಾದ ಬ್ರಹ್ಮವನ್ನು ಪಡೆಯಲು ಕಾರಣವು. ಬುದ್ಧಿ ಪರಿಪಾಕವಿಲ್ಲದ ಕೆಲವರು ಕರ್ಮಗಳನ್ನು ಕೊಂಡಾಡುವುದುಂಟು. ಮಹಾತ್ಮರಾದ ಹಿರಿಯರಾದರೂ ಕರ್ಮವನ್ನು ಆಧರಿಸುವುದಿಲ್ಲ. ಜೀವನು ಕರ್ಮದಿಂದಲೇ ಪಂಚಮಹಾಭೂತಗಳೊಡನೆ 11 ವಿಕಾರಗಳೆಂಬ ಷೋಡಶ ಕಲಾ ಸ್ವರೂಪದಿಂದ ಕೂಡಿದ ಶರೀರದೊಡನೆ ಹುಟ್ಟುವನು. ಹೀಗೆ ಕರ್ಮಗಳಿಂದ ಪಡೆಯಲ್ಪಟ್ಟ ಶರೀರವುಳ್ಳವನಾಗಿ ದೇವತೆಗಳೇ ಮೊದಲಾದವರಿಗೆ ನೈವೇದ್ಯ ಮಾಡಿ ಮಿಕ್ಕ ಅಮೃತಾನ್ನವನ್ನು ಭುಜಿಸುವ ಪುರುಷನಿಗಾದರೂ ಕೊನೆಗೆ ಆತ್ಮಜ್ಞಾನವೇ ಉಪಾದೇಯವು. ಆದುದರಿಂದ ತಮ್ಮ ಕೊನೆಯ ಧ್ಯೇಯವೇನೆಂದು ತಿಳಿದವರು ಕರ್ಮಗಳಲ್ಲಿ ಆಸೆ ಪಡುವುದಿಲ್ಲ. ಪುರುಷನು ವಿದ್ಯಾಮಯನೇ ಹೊರತು ಕರ್ಮಮಯನು. ಆತ್ಮನಿಗೆ ಕಾರಣವಲ್ಲ, ಆತ್ಮನಿಗೆ ಮರಣವಿಲ್ಲ. ಆತನು ನಿತ್ಯನು, ತಿಳಿಯಲ ಸಾಧ್ಯನು, ಯಾವಾಗಲೂ ಕ್ಷಯವಿಲ್ಲದವನು, ಚಿತ್ತವನ್ನು ವಶೀಕರಿಸಿ ಇಟ್ಟುಕೊಳ್ಳಬಲ್ಲವನು. ಆತನು ಯಾವುದರಲ್ಲಿಯೂ ಸಂಬಂಧಪಟ್ಟವನಲ್ಲ. ಆತನನ್ನು ಬೇರೆ ಯಾವ ಪ್ರಮಾಣಗಳಿಂದಲೂ ತಿಳಿಯಲು ಸಾಧ್ಯವಲ್ಲ, ಅವನನ್ನು ಸೃಷ್ಟಿಸಲು ಸಾಧ್ಯವಲ್ಲ. ಈ ಆತ್ಮ ವಿಷಯವಾದ ಜ್ಞಾನವನ್ನು ಯಾವನು ಪಡೆಯುವನೋ ಆತನು ಮುಂದೆ ತಿಳಿಸುವ ಉಪಾಯಗಳಿಂದ ಅರಿಯಲ ಸಾಧ್ಯನು, ಮರಣವಿಲ್ಲದವನೂ ಆಗುವನು. ಮೈತ್ರಿಯ ಮೊದಲಾದ ಎಲ್ಲ ಸಂಸ್ಕಾರಗಳನ್ನು ಚಿತ್ತಕ್ಕೆ ಅನುಕೂಲವಾಗಿ ಮಾಡಿಕೊಂಡು ಚಿತ್ತವನ್ನು ಹೃದಯದಲ್ಲಿ ಅಡಗಿಸಿಟ್ಟುಕೊಂಡಿರುವವನು ಶುಭವೂ ಮಹಾಶ್ರೇಷ್ಠವೂ ಆದ ಆ ಬ್ರಹ್ಮವನ್ನು ತಿಳಿಯುವನು. ಚಿತ್ತವು ಶುದ್ಧವಾದ ಮೇಲೆ ಶಾಂತಿಯನ್ನು ಪಡೆಯುವನು. ಸ್ವಪ್ನದಲ್ಲಿ ಹೇಗೋ ಹಾಗೆ ಶರೀರ ಸಂಬಂಧವನ್ನು ಮರೆತಿರುವುದೇ ಚಿತ್ತಶುದ್ಧಿಗೆ ಲಕ್ಷಣವು. ಈ ಚಿತ್ತ ನೈರ್ಮಲ್ಯವೇ ಜ್ಞಾನದಲ್ಲಿ ನೆಲೆಗೊಂಡ ಮುಕ್ತರಿಗೆ ಲಕ್ಷಣವು. ಅವರು ರೂಪ ವ್ಯತ್ಯಾಸಗಳಿಂದ ಆಗುವ ಹಿಂದು ಮುಂದಿನ ಎಲ್ಲ ಪದಾರ್ಥಗಳನ್ನು ನೋಡಬಲ್ಲರು. ಇದು ವಿರಕ್ತರ ರೀತಿ. ಇದೇ ಸನಾತನ ಧರ್ಮವು. ಇದೇ ಜ್ಞಾನಿಗಳಿಗೆ ಸಾಧಕವಾದ ಉತ್ತಮ ಮಾರ್ಗವು. ಎಲ್ಲ ಪ್ರಾಣಿಗಳ ವಿಷಯದಲ್ಲಿಯೂ ಸಮಬುದ್ಧಿಯುಳ್ಳವನು, ವೈರಾಗ್ಯವುಳ್ಳವನು, ಆಶಾರಹಿತನೂ ಆದವನೇ ಈ ಗತಿಯನ್ನು ಪಡೆಯಲು ಯೋಗ್ಯನು. ಓ ಬ್ರಹ್ಮರ್ಷಿಗಳೇ, ನಾನು ಇವೆಲ್ಲವನ್ನೂ ನಿಮಗೆ ತಿಳಿಸಿದನು. ನೀವು ಎಚ್ಚರ ತಪ್ಪದೆ ಈ ರೀತಿಯಲ್ಲಿ ನಡೆದರೆ ಸಿದ್ಧಿ ಹೊಂದುವಿರಿ ಎಂದನು. ಬ್ರಹ್ಮನಿಂದ ಈ ಉಪದೇಶವನ್ನು ಕೇಳಿದ ಆ ಮುನಿಶ್ರೇಷ್ಠರು ಹಾಗೆಯೇ ಆಚರಿಸಿ ಉತ್ತಮ ಲೋಕವನ್ನು ಸೇರಿದರು. ಓ ಭಾಗ್ಯಶಾಲಿ, ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಿರುವನು, ನೀನೂ ನನ್ನಿಂದ ಕೇಳಿದ ಈ ಬ್ರಹ್ಮವಾಕ್ಯದಂತೆಯೇ, ಅಂದರೆ ಹಿಂದೆ ಬ್ರಹ್ಮನು ಮುನಿಶ್ರೇಷ್ಠರಿಗೆ ಮೋಕ್ಷವನ್ನು ಪಡೆಯುವುದಕ್ಕೆ ಯಾವ ಮಾರ್ಗವನ್ನು ಅನುಸರಿಸಬೇಕು ಎಂಬುದರ ಕುರಿತಾಗಿ ಹೇಳಿದಂತೆಯೇ ಆಚರಿಸು, ಅದರಿಂದ ನಿನಗೆ ಸಿದ್ಧಿಯುಂಟಾಗುವುದು ಎಂದನು. ಓ ಕುಂತಿಪುತ್ರ, ಆಮೇಲೆ ಆ ಶಿಷ್ಯನು ಅದರಂತೆಯೇ ಆಚರಿಸಿ ಮೋಕ್ಷವನ್ನು ಪಡೆದನು. ಅದರಿಂದ ಕೃತಕೃತ್ಯನಾದ ಆ ಶಿಷ್ಯನು ದುಃಖ ಲೇಷವಿಲ್ಲದ ಉತ್ತಮ ಸ್ಥಾನವನ್ನು ಪಡೆದನು ಎಂದನು. ಆಗ ಅರ್ಜುನನು, ಓ ಜನಾರ್ದನ, ಆ ಗುರುವೆಂಬುವನಾರು, ಆತನ ಶಿಷ್ಯನು ಯಾರು? ಏಕೆಂದರೆ ಈ ಕಥಾಭಾಗವನ್ನು ಹೇಳುವ ಮುನ್ನ ಗುರು ಶಿಷ್ಯನ ನಡುವಿನ ಸಂಭಾಷಣೆಯ ರೂಪದಲ್ಲಿ ಜನಾರ್ದನನು ಆ ಅರ್ಜುನನಿಗೆ ಹೇಳಿದ್ದ. ಆ ಕಾರಣದಿಂದಾಗಿ ಅರ್ಜುನನು ಕೇಳುತ್ತಿದ್ದಾನೆ, ಗುರುವೆಂಬುವನಾರು, ಆತನ ಶಿಷ್ಯನು ಯಾರು? ಇವುಗಳನ್ನು ನಾನು ತಿಳಿಯಬಹುದಾದರೆ ತಿಳಿಸಿ ಎಂದನು. ಅದಕ್ಕೆ ಕೃಷ್ಣನು, ಓ ಮಹಾಬಾಹು, ನಾನೇ ಗುರು, ನನ್ನ ಮನಸ್ಸೇ ಶಿಷ್ಯನು. ನನಗೆ ನಿನ್ನಲ್ಲಿರುವ ವಿಶ್ವಾಸದಿಂದ ಈ ರಹಸ್ಯವನ್ನು ನಿನಗೆ ತಿಳಿಸಿದನು. ಓ ದೃಢವ್ರತ, ನಿನಗೆ ನನ್ನಲ್ಲಿ ದೃಢವಾದ ಸಂತತ ಪ್ರೀತಿ ಇರುವುದು ನಿಜವಾದರೆ ನೀನು ಆತ್ಮವಿಷಯಕವಾದ ಈ ಧರ್ಮವನ್ನು ಕೇಳಿ ಕ್ರಮವಾಗಿ ಅನುಷ್ಠಿಸು. ಅದರಿಂದ ನಿನ್ನ ಪಾಪಗಳೆಲ್ಲವೂ ನೀಗಿ ನೀನು ಶುದ್ಧವಾದ ಮೋಕ್ಷವನ್ನು ಪಡೆಯುವೆ. ಹಿಂದೆ ಯುದ್ಧಕ್ಕೆ ಮೊದಲು ನಾನು ನಿನಗೆ ತಿಳಿಸಿದುದೂ ಇದೆ. ನೀನು ಇದನ್ನು ಮನಸ್ಸಿನಲ್ಲಿಡು. ಓ ಫಲ್ಗುಣ, ನಾನು ನನ್ನ ತಂದೆಯನ್ನು ನೋಡಿ ಬಹಳ ದಿನಗಳಾದವು. ನೀನು ಅನುಮತಿಯನ್ನು ಕೊಟ್ಟರೆ ನಾನು ಹೋಗಿ ಆತನ ದರ್ಶನ ಮಾಡಲು ಅಪೇಕ್ಷಿಸುವೆನು ಎಂದನು. ಆಗ ಅರ್ಜುನನು, ಓ ಲೋಕೇಶ್ವರ, ನಿನ್ನ ಇಷ್ಟದಂತೆ ಮಾಡು. ನಮ್ಮನ್ನು ಸಂರಕ್ಷಿಸುತ್ತಿರು. ಲೋಕನಾಥ, ನಾರಾಯಣ, ಪರಂತಪ, ನಿನಗೆ ನಮಸ್ಕಾರವು. ನನ್ನ ಮನಸ್ಸು ಶುದ್ಧವಲ್ಲದುದರಿಂದ ನಾನು ತಪಸ್ಸಿಗೆ ಅರ್ಹನಲ್ಲ. ನನ್ನ ಕರ್ಮವು ಅಜ್ಞಾನದಿಂದ ಕೆಟ್ಟಿರುವುದು. ನನ್ನ ಧನವು ನಿರ್ದುಷ್ಟವಲ್ಲದುದರಿಂದ ದಾನವು ನಿಷ್ಫಲವಾಗಿರುವುದು.
ಆದುದರಿಂದ ಕಲಿಯುಗದಲ್ಲಿ ನಿನ್ನ ನಾಮವನ್ನು ಧ್ಯಾನಿಸಬೇಕು. ಓ ವಾಸುದೇವ, ನಿನಗೆ ನಮಸ್ಕಾರವು. ನೀನು ದ್ವಾರಕೆಗೆ ಹೋಗುವುದಾದರೆ ಮೊದಲು ನಾವು ಹಸ್ತಿನಾಪುರಕ್ಕೆ ಹೋಗುವೆವು. ಅಲ್ಲಿ ನೀನು ಪ್ರಭುವಾದ ಧರ್ಮರಾಜನನ್ನು ಕಂಡು ಅವನ ಅನುಮತಿಯನ್ನು ಪಡೆದು ನಿನ್ನ ನಗರಕ್ಕೆ ಹೊರಡಬಹುದು ಎಂದನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 51ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.